98.29%, 29%. ಆ ಪೋಲಿಂಗ್ ಆಗಿರೋದು ಅತಿ ಹೆಚ್ಚಿಗೆ ನಮ್ಮ ಅಭ್ಯರ್ಥಿ ಸೀನಣ್ಣವರಿಗೆ ನಮ್ಮ ಕ್ಷೇತ್ರದಿಂದ ಕೊಟ್ಟಿದ್ದೀವಿ ಅಂತೇಳಿ ನಾವು ಹೆಮ್ಮೆಯಿಂದ ಕೂಡ ಹೇಳಬಹುದು. ಎಷ್ಟು ನಮ್ಮ ತಾಲೂಕಲ್ಲಿ ವೋಟರ್ಸ್ ಇದ್ದಾರೆ ಅಂತ ಕೇಳಿದಾಗ ಸುಮಾರು 527 ಜನ ವೋಟರ್ಸ್ ಇದ್ದರು. ಅದರಲ್ಲಿ 518 ವೋಟ್ ಹಾಕ್ಸ್ಕೊಂಡಿದ್ದೀವಿ. 527ರಲ್ಲಿ 518 ಜನ ಪೋಲಿಂಗ್ ಆಗಿದೆ ಈಗ ಮಾಲೂರು ಕ್ಷೇತ್ರದಲ್ಲಿ. ಅದೇ 98.29%. ಅದ್ರ ಜೊತೆಗೆ ಶಾಲೆಗಳು ಕೂಡ ನಾನು ವೋಟರ್ಸ್ ಮಾತಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಾಗ ಪ್ರತಿಯೊಂದು ಶಾಲೆಗೆ ನಾನೇ ಹೋದೆ. ಎಲ್ಲ ನನ್ನ ತಂಡ ಟೀಮ್ ನನ್ನ ಜೊತೆಲೆ ಸಹಕಾರ ಕೊಟ್ಟರು. ಖಾಸಗಿ ಶಾಲೆಗಳು 40 ಶಾಲೆಗಳನ್ನ ನೇರವಾಗಿ ನಾನು ವಿಧಿಸಿಕೊಟ್ಟೆ. ಒಂದೇ ಒಂದು ನೆನಪರೋದು ನನಗೇನಂದರೆ, ದಿನ ಕೆಲಸ ಮಾತಾಡ್ಕೊಂತೀವಿ, ನೀನು ಹೋಗೋದು ಬೇಡ ಅಂತ ನನಗೆ ನಮ್ಮ ಮುಖಂಡಗಳೆಲ್ಲ ನನಗೆ ಜೊತೆಲಿದ್ದವರು ನಾನು ಕೇಳಿದ್ರು. ನಾನೆಲ್ಲ ಆ ಒಂದು ಓಟಿಗೂ ಕೂಡ ನಾನು ದಿನಹಳ್ಳಿ ಶಾಲೆಗೆ ಹೋಗಲೇಬೇಕು ಅಂತೇಳಿ ದಿನಹಳ್ಳಿ ಶಾಲೆಗೆ ಹೋದನು. ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದು ನಾವು ಮತ್ತು ನಮ್ಮ ತಂಡ ಇವತ್ತು ನಮ್ಮ ಗೌರವ ಬಂದಿದೆ. ಅದ್ರ ಜೊತೆಗೆ ಶ್ರೀನಿವಾಸ್ ಅವರ ಇತಿಹಾಸ ಕೂಡ ನನ್ನ ಪ್ರತಿಯೊಬ್ಬ ವೋಟರ್ಸ್ ಹತ್ರ ಹೋಗಿ ಇದನ್ನೇ ಹೇಳ್ತಾ ಇದ್ದಾರೆ. ಏಕೆ ಇಷ್ಟಪಟ್ಟು ನೆನಪು ಮಾಡ್ಕೊಳ್ತಾ ಇದ್ದೆ. ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಕೃಷ್ಣವರ ಮುಖ್ಯಮಂತ್ರಿಗಳು ಏಕೆ ಇಷ್ಟಪಟ್ಟು ಮಂತ್ರಿಗಳಾಗಿದ್ದರು. ನಾನು ತುಂಬ ಅವರಿಗೆ ಸಂಪರ್ಕದಲ್ಲಿದ್ದೆ, ಅವ್ರ ಹತ್ರ ಹೋಗ್ತಾ ಇದ್ದೆ. ಆ ಕುಟುಂಬ ಇತಿಹಾಸ ಇರುವಂಥವರು ನಮ್ಮ ಸೀನಣ್ಣವರು. ಆ ಜೊತೆಗೆ ಅವರು ಶ್ರೀಮತಿಯವರು ಕೂಡ ಹೋದ ಅವಧಿಯಲ್ಲಿ ನನ್ನ ಜೊತೆಗೆ ಶಾಸಕರಾಗಿ ಕೂಡ ಈ ಕ್ಷೇತ್ರ ಪರ್ಮನೆಂಟ್ ಆಗಿ ಶ್ರೀನಿವಾಸ್ ಅವರು ಉಳಿಸ್ಕೊತಾರೆ ಅನ್ನೋದನ್ನ ನನಗೆ ನಂಬಿಕೆ ಇದೆ. ಯಾಕಂದರೆ ತುಂಬ ವಿಷಯಗಳು ಗೊತ್ತಿದೆ, ನೋಡಿದ್ದೀನಿ, ನೀವು ಅವ್ರು ಮಾತನಾಡೋರು ನೋಡಿದ್ವಿ. ನಾನು ಕೂತ್ಕೊಂಡು ಪ್ರತಿಯೊಂದು ಮಾತನ್ನು ಕೂಡ ಅವರು ಏನು ಮಾತನಾಡ್ತಾರೆ ಅಂತ ನೋಡಿದೆ. ಏನು ಬಾಕಿನೇ ಉಳಿಸಿಲ್ಲ. ನಿಮ್ಮ ಡಿಮ್ಯಾಂಡ್ಸ್ ಏನಿದೆ, ನಿಮ್ಮ ಪ್ರಾಬ್ಲಮ್ಸ್ ಏನಿದೆ, ವಿಷಯಗಳು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರು ಕೂಡ KS ಅಧಿಕಾರಿ ಆಗಿದ್ದಂಥವರು ಇವತ್ತು ರಾಜಕಾರಣಕ್ಕೆ ಬಂದ್ಬಿಟ್ಟಿದ್ದಾರೆ. ಎಲ್ಲ ವಿಷಯ ಗೊತ್ತಿದೆ. ಅದು ಸರ್ಕಾರದ ಮುಂದೆ ನಿಮ್ಮ ವಿಷಯಗಳನ್ನು ಪ್ರಸ್ತಾವನೆ ಮಾಡೋದ್ರಲ್ಲಿ ಅವ್ರಿಗೇನು ಹೇಳ್ಕೊಡೋಗಿಲ್ಲ ಯಾರು ಕೂಡ. ಪ್ರತಿಯೊಂದು ವಿಷಯವನ್ನು ಯಾವುದೇ ಸರ್ಕಾರ ಇದ್ರೂ ಕೂಡ ನಿಮ್ಮ ಪರವಾಗಿ ಧ್ವನಿ ಎತ್ತುವಂಥದ್ದು, ಧೈರ್ಯ ಮಾತಾಡುವಂಥದ್ದು, ವಿಷಯ ಗೊತ್ತಿರೋದ್ರಿಂದ ಮಾತಾಡುವಂಥ ಒಂದು ವ್ಯಕ್ತಿನ ಇವತ್ತು ಈ ಪದವೀಧರ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ತುಂಬ ಧನ್ಯವಾದಗಳು. ನಮ್ಮ ಪಕ್ಷಕ್ಕೂ ಕೂಡ